ಆಗ ನಾನು ರಾಜ್ಯದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ 4 ಜನ ನಾವು MLA ಇದ್ವಿ. ಕೇಂದ್ರದ ಚುನಾವಣೆ ಬರೋಕ್ಕೆ ಶುರು ಆಯಿತು. ರಾಷ್ಟ್ರೀಯ ಚುನಾವಣೆ ಬರೋಂಥ ಸಂದರ್ಭದಲ್ಲಿ ಅಟಲ್ಜಿ ಶಿವಮೊಗ್ಗಕ್ಕೆ ಬಂದಿದ್ರು ಅವಾಗ MP ಸೀಟಿಗೆ. ಅವಾಗ ಕರ್ನಾಟಕ ರಾಜ್ಯದಿಂದ ಎಷ್ಟು ಸೀಟ್ ಕೊಡ್ತೀರಿ ನೀವು ಅಂತ ಕೇಳಿದ್ರು ಅವರು. ನಮಗಿನ್ನೂ ಗೊತ್ತಿಲ್ಲ ಅಂದೇನು. ಫಸ್ಟ್ ಅಸೆಂಬ್ಲಿ ಜಾಸ್ತಿ ಸೀಟ್ ತೊಗೊಳ್ಳಿ, ಆಮೇಲೆ MPಗೆ ಯೋಚನೆ ಮಾಡೋಣ ಅಂದ್ರು ಅವರು. ನಾನು ರಾಜ್ಯ ಅಧ್ಯಕ್ಷನಾಗ ಇನ್ನೂ ನೆನಪಿದೆ. ಅವ 4 ಸ್ಥಾನದಿಂದ 40 ಸ್ಥಾನಕ್ಕೆ ಜಂಪ್ ಮಾಡಿಬಿಡ್ತು ನಮ್ಮದು ಸೀಟು 92ರಲ್ಲಿ. ಸರಿ, 3 ಜನನು ಡೆಲ್ಲಿಗೆ ಹೋದ್ವಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೆ. ಹಿಂದ್ಗಡೆಯಿಂದ ಬಂದು ಯಾರೋ ಬೆನ್ನಿಗೆ ಹೊಡೆದಂಗೆ ಆಯಿತು. ನೋಡ್ತೀನಿ ಅಟಲ್ಜಿ, ಗಾಬರಿ ಎದ್ದೋದೆ ನಾನು. ಅವರಲ್ಲಿ ನಾನೆಲ್ಲಿ ಬದಾಯಿ ಅಧ್ಯಕ್ಷಜಿ ಅಂತಂದರು. ನನಗೆ ಯಾಕೆ ಇವ್ರು ಹಿಂಗೆ ಹೇಳ್ತೀರಿ, ಏನೂ ಗೊತ್ತಿಲ್ಲ ನಮಗೆ ಅಂದರೂ ಹೊರಟೋದ್ರು ಅವರು. ನಾನು ಅದಕ್ಕೋಸ್ಕರ ಅವಾಗ ಅನಂತಕುಮಾರ ಕೇಳಿದೆ, ಬದಾಯಿ ಅಧ್ಯಕ್ಷದಿ ಅಂತ ನನಗೆ ಅಂದ್ರಲ್ಲ ಯಾಕೆ ಅಂತ ನಾನು ಕೇಳಿದೆ. ಅಲ್ರಿ, ನಿಮ್ಮ ಅಧ್ಯಕ್ಷತೆಯಲ್ಲಿ 4ರಿಂದ 40ಕ್ಕೆ ಹೋಗಿರ್ಬೇಕಾದ್ರೆ ಅವ್ರು ನಿಮ್ಗೆ ಹೇಳಿದೆ, ಇನ್ಯಾರಿಗೆ ಹೇಳ್ಬೇಕು ಅಂದರು. ಸೊ ಈ ಥರ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ನೀವು ಟಿಕೆಟ್ಗಳನ್ನ ಕೊಟ್ಟಿದ್ದೀರಾ ರಾಜ್ಯಾಧ್ಯಕ್ಷರಾಗಿ. ಆದರೆ ಒಂದು ದಿನ ಬರುತ್ತೆ ನಿಮಗೂ ಟಿಕೆಟ್ ತಪ್ಪುತ್ತೆ. ಅವತ್ತು ರಾತ್ರಿವರೆಗೂ ಯೋಚನೆ ಮಾಡಿದ್ವಿ, ಕೊಡ್ತಾರೆ ಅಂತ. ಕೊಡಲಿಲ್ಲ. ಏನನ್ನ ಮನೆ ಬರ್ದಿಲ್ಲ ಅನ್ಕೊಂಡು ಸುಮ್ಮನಾದ್ವಿ. ಡೆಲ್ಲಿಯಿಂದ ಫೋನ್ ಬಂತು, ನೀವು ಅಸೆಂಬ್ಲಿ ಕಂಟೆಸ್ಟ್ ಮಾಡಿಕೊಡೋದು ಅಂತ. ನಾನು ಮುಂಚೆಯಿಂದಲೂ ಹೀಗೆ ಬೆಳ್ಕೊಂಬಂದಲ್ಲ, ಪಾರ್ಟಿ ಹೇಳಿದ್ದು ಕೇಳ್ಕೊಂಬಂದ್ರಂತ ಅಭ್ಯಾಸ. ಕಂಟೆಸ್ಟ್ ಮಾಡಬೇಡ ಅಂದ್ರೆ ಆಯಿತು, ಒಂದು 2 ನಿಮಿಷಕ್ಕೆ ಲೆಟ್ರ್ ಕಳಿಸ್ಕೊಟ್ಟೆ, ನಾನು ಕಂಟೆಸ್ಟ್ ಮಾಡಲ್ಲ ಅಂತ. ಅದು ಬಹಳ ಜನಕ್ಕೆ ನರೇಂದ್ರ ಮೋದಿ ಅಪ್ರಿಷಿಯೇಟ್ ಮಾಡಿ ಫೋನ್ ಮಾಡಿದ್ರು ನಮ್ಮ ಮನೆಗೆ. ನೀನೊಬ್ಬ ಪಕ್ಷದ ನಿಷ್ಠಾವಂತನ ಕಾರ್ಯಕರ್ತನಾಗಿ ನೀನು ಪಾರ್ಟಿ ಹೇಳಿದ ತಕ್ಷಣ ನಿಲ್ಲಲ್ಲ ಅಂತ ಹೇಳಿದ್ದೀರ, ತುಂಬ ಸಂತೋಷ ಅಂತ. ಆಯಿತು, ನನ್ನ ತಮ್ಮನಿಗೆ ನೀವು MP ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಅದು ಕೊಡಲಿಲ್ಲ, ಮುಂದೆ ಕತೆ ಏನು ಅಂತ. ಇಲ್ಲ, ನಿಮ್ಮ ತಮ್ಮನಿಗೂ ಒಳ್ಳೇದಾಗತ್ತೆ, ಕಾಯ್ತಾ ಇರ್ರಿ ಅಂತ ಹೇಳಿದ್ರು. ಇವತ್ತಿನ ತನಕ ಆಗಿಲ್ಲ. ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವಳು ಹೇಳ್ದಂಗೆ ಯಡಿಯೂರಪ್ಪನವ್ರ ಮನೆಗೂ ನಾವು ಹೋಗಿದ್ವಿ, ನಾನು ನನ್ನ ಮಗ. ಅವ್ರ ಆಶೀರ್ವಾದ ಮಾಡಿ ನಾನೇ ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಡಿಬಿಟ್ಟು ನೀನು MP ಮಾಡ್ತೀನಿ, ನನ್ನ ಜವಾಬ್ದಾರಿ ಅಂದರು. ಮಾಡಲಿಲ್ಲ. ಅದು ನಮ್ಮೆಲ್ರಿಗೂ ನೋವಾಯಿತು. ಪಕ್ಷಕ್ಕೆ ನನಗೆ ತೊಂದರೆ ಆದರೂ ಚಿಂತೆನಿಲ್ಲ, ಈ ವಿಚಾರ ಕೇಂದ್ರ ನಾಯಕರು ಅರ್ಥ ಮಾಡ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ನಾನು ಚುನಾವಣೆ ನಿಂತಿದ್ದು.